ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನನ್ನ ಹೆಸರು ಮನೋಹರ ಅಂತ. ನನ್ನ ಟ್ಯಾಲೆಂಟ್ನ ಮೆಚ್ಚಿ ನಮ್ಮ ನಿರಂಜನಣ್ಣ ಒಂದು ವಾರದ ಮಟ್ಟಿಗೆ ಸಮಾಜ ಸೇವೆ ಮಾಡು ಅಂತ ಬೆಟ್ಟ ಗುಡ್ಡ ರೆಸಾರ್ಟ್ ಕೊಟ್ಟವ್ರೆ. ಅವ್ರ ಆಸೆ ಪ್ರಕಾರ ನನ್ನ ಕೈಲಾದಷ್ಟು ಈ ರೆಸಾರ್ಟ್ ಅಲ್ಲಿ ಸೇವೆ ಮಾಡ್ತಾ ಇದ್ದೀನಿ. ಆಯ್ತು, ಏನ್ ಸೇವೆ ಮಾಡ್ತೀಯ ಅಣ್ಣ? ಹಳ್ಳಿ ಪವರ್ ಹುಡುಗಿರ್ ಜೊತೆ ಸೋಫಾದಲ್ಲಿ ಕುತ್ಕೊಂಡು ಏನೇನೆಲ್ಲ ಸೇವೆ ಮಾಡ್ದು ಬಿಟ್ರೆ ನೀವ್ ಸಂಗೊಳ್ಳಿಗೆ ಬರ್ಬೇಕಿತ್ತು. ನಿಮ್ ಶಿಷ್ಯನ ಲೀಲೆ ನೋಡ್ಬೇಕಿತ್ತು. ಸಿಂಚನ ನೋಡಿ ರೋಮಾಂಚನ ಆಗ್ಬಿಟ್ಟಿದ್ರು. ನಮ್ ನಿರಂಜನಣ್ಣ ಈ ರೆಸಾರ್ಟ್ ಕೊಡ್ಬೇಕಾರೆ 3 ರೂಲ್ಸ್ ಹೇಳವ್ರೆ. 1, ಗರ್ಲ್ ಫ್ರೆಂಡ್ ನ ಕರ್ಕ ಬರಬಾರ್ದು. 2, ಗರ್ಲ್ ಫ್ರೆಂಡ್ ನ ಕರ್ಕ ಬರಬಾರ್ದು. ಹೌದು. 3, ಗರ್ಲ್ ಫ್ರೆಂಡ್ ನ ಕರ್ಕ ಬರಲೇಬಾರ್ದು. ಆದ್ರೆ ನಮ್ ಮಂಡ್ಯದವರು ರೂಲ್ಸ್ ಎಲ್ಲ ಫಾಲೋ ಮಾಡೋ ಮಕ್ಳ. ಹಲೋ, ಹಾಯ್ ಡಾರ್ಲಿಂಗ್. ಚಿನ್ನು, ರೆಸಾರ್ಟ್ ಅಲ್ಲಿ ಯಾರು ಇಲ್ಲ, ಬೇಗ ಬಂದ್ಬಿಡು. ಮತ್ತೆ ನೀನೆಲ್ಲಿದ್ಯಾ? ರೆಸಾರ್ಟ್ ಅಲ್ಲಿ ಇದೀನಿ. ಯಾರು ಇಲ್ಲ ಅಂದೆ? ಲೇ ಗೂಬೆ, ನಾನು ಹೇಳ್ತಿರೋದು ನನ್ ಬಿಟ್ರೆ ಇದು ಯಾರು ಇಲ್ಲ ಅಂತ. ಈ ಟೈಮಲ್ಲಿ ನೀನೇನಾದ್ರೂ ಅಕಸ್ಮಾತ್ ನನ್ ಕೈ ಸಿಕ್ಬಿಟ್ರಿ ಮನು, ಸಿಕ್ಬಿಟ್ರೆ? ಅಯ್ಯೋ, ಇದು ಕನ್ಸಾ? ಚಿನ್ನು, ಏನ್ ಮಾಡ್ತೀಯ ಗೊತ್ತಿಲ್ಲ, ಅರ್ಜೆಂಟ್ ಆಗಿ ರೆಸಾರ್ಟ್ ಬಂದ್ಬಿಡು. ಸರಿ, 10 ನಿಮಿಷ ನಿನ್ ಕಣ್ಮುಂದೆ ಇದ್ಬಿಡ್ತೀನಿ. ಇದೇ ಖುಷಿಗೇನಿಲ್ವಾ? ನಮಸ್ಕಾರ ವೀಕ್ಷಕರಿಗೆ. ಯೋಗ ಯೋಗ ನೋಡಿದ್ರೆ ಬರುತ್ತೆ ನಿಮಗೆ ಆರೋಗ್ಯದ ವೈಭೋಗ, ಇಲ್ಲ ಅಂದ್ರೆ ಬರುತ್ತೆ ನಿಮಗೆ ದೊಡ್ಡ ರೋಗ. ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಟೈಮಲ್ಲಿ ಫಿಟ್ನೆಸ್ ತುಂಬಾ ಇಂಪಾರ್ಟೆಂಟ್. ಸ್ವಲ್ಪ ಮುಂದೆ ಬನ್ನಿ. ಸರಿ, ಇನ್ನೊಂದ್ ಸ್ವಲ್ಪ ಮುಂದೆ ಬನ್ನಿ. ಇನ್ನೊಂದ್ ಸ್ವಲ್ಪ ಮುಂದೆ ಬನ್ನಿ. ನಾನು ಹೇಳಿದ್ದು ನೀವು ಮುಂದೆ ಬನ್ನಿ ಅಂತ, ಚೇರ್ ತಗೊಂಡ್ ಬನ್ನಿ ಅಂತ ಹೇಳಿಲ್ಲ. ಎಕ್ಸೈಟ್ಮೆಂಟ್ ಅಲ್ಲಿ ಗೊತ್ತಾಗ್ಲಿಲ್ಲ. ಈಗ ಒಂದೇ ಕಾಲಲ್ಲಿ ನಿಂತುಕೊಳ್ಳಿ. 2 ಕೈಗಳನ್ನ ಮೇಲೆ ಎತ್ತಿ. ಈಗ ಸ್ವಲ್ಪ ಅಗಲಿಸಿ. ಕೈಗಳನ್ನ ಅಗಲಿಸಿ. ಮೆಲ್ಲನೆ ಉಸಿರಿ ತೆಗೆದುಕೊಂಡು ನಿಮ್ಮ ಕಾಲುಗಳನ್ನ ಅಗಲಿಸಿ. ಇನ್ನೊಂದ್ ಸ್ವಲ್ಪ ಅಗಲಿಸಿ. ಇನ್ನೊಂದ್ ಸ್ವಲ್ಪ ಅಗಲಿಸಿ. ಇನ್ನೊಂದ್ ಸ್ವಲ್ಪ ಅಗಲಿಸಿ. ಇಷ್ಟೇ ಕಡೆ ಅಗಲಿಸಕ್ಕಾಗೋದು? ಅಯ್ಯೋ, ನಿನ್ನ ಅಗಲಿಸು ಅಂತ ಲಾಕ್ ಆಗೋಯ್ತು. ಲಾಕ್ ಆದ್ರೆ ಕೀ ಹಾಕಿ ಓಪನ್ ಮಾಡಿ. ಈ ನನ್ ಮಗನ್ ಪ್ರೋಗ್ರಾಮ್ ನೋಡ್ರೆ ಫಿಟ್ನೆಸ್ ಜಾಸ್ತಿ ಆಗುತ್ತೆ ಅಂದ್ರೆ ಎಲ್ಲ ಹಾರ್ಬಾರ್ದು ಮಾಡ್ತಾನೆ. ಬೇರೆ ಚಾನೆಲ್ ನೋಡೋಣ. ಹಾಯ್, ಹಲೋ, ನಮಸ್ತೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಪ್ರವೀಣ್ ಜೈನ್ ಮಾಡುತ್ತಿರುವಂತ ನಮಸ್ಕಾರ. ಥ್ಯಾಂಕ್ ಯು ತಾರಮ್ಮ. ಈ ವಾಹಿನಿಯನ್ನು ವೀಕ್ಷಣೆ ಮಾಡುತ್ತಿರುವಂತ ಎಲ್ಲಾ ವೀಕ್ಷಕರಿಗೂ ಕೇಳಿ ನಮ್ಮ ಹಾಡು ಬರ್ಸ್ಕೊಳ್ಳಿ ಮೂಡು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಪ್ರೋಗ್ರಾಮ್ ಕಂಟಿನ್ಯೂ. ಹಿಂದಿನ ನಮ್ಮ ಕಾರ್ಯಕ್ರಮದ ವಿಶೇಷತೆ ಏನಪ್ಪಾ ಅಂದ್ರೆ ನಮ್ಮ ಯೋಗರಾಜ ಭಟ್ರು ಸರ್ ಬರೆದಿರುವಂತ ಅಮಲು ಹಾಡಿನ ಬಿಡುಗಡೆ ಕಾರ್ಯಕ್ರಮ. ಈ ಹಾಡಿಗೆ ಶುಭ ಕೋರುತ್ತಿರುವವರು ಯೋಗರಾಜ್ ಭಟ್ರು ಸರ್ ನ ತಂದೆ, ತಾಯಿ, ತಮ್ಮ, ಅಣ್ಣ, ಅಕ್ಕ, ತಂಗಿ, ಚಿಕ್ಕಮ್ಮ, ದೊಡ್ಡಮ್ಮ, ಚಿಕ್ಕಮ್ಮ, ದೊಡ್ಡಮ್ಮ, ನಾದಿನಿ, ಅತ್ತಮ್ಮ, ಅತ್ತಿಗೆ, ಅತ್ತಮ್ಮ. ಇದೀಗ ನಿಮ್ಮ ಮುಂದೆ ಬರ್ತಾ ಇದೆ. ಅಮಲು ಬಂತು, ರಮೋಲ ಕೇಳ್ತು. ಹಾಡುತ್ತಿರುವವರು ಗಾನ ಗಂಧರ್ವ, ಗಾನ ಸಂಕೀರ್ಣ, ಗಾನ ಸುದರ್ಶನ ಪ್ರವೀಣ್ ಜೈನ್. ಅವರೇನು ಸರ್? ನಾನೇ. ಇದೀಗ ನಿಮ್ಮ ಮುಂದೆ ಹಾಡು ನೀ ಮೀಟಿದ ಎಷ್ಟು ಬಿಡ್ತೀಯಾ? ಎಷ್ಟು ಮೀಟಿದ ಸಾಕು ಮೀಟಿದ ಬೇಕ್ ಮೀಟಿ ಸಾಕ್ ಮೀಟಿದ. ಟಿವಿಲಿರೋ ಕ್ಯಾರೆಕ್ಟರ್ ನನ್ನ ಹತ್ರ ಬಂದು ಮಾತಾಡ್ತಾವೆ ಲೈವ್ ಅಲ್ಲಿ. ನಾನು ಹೋಗ್ಬಿಟ್ಟು ಬೇರೆ ಚಾನೆಲ್ ನೋಡ್ತೀನಿ. ನಿಮಗೆ ಮಲಬದ್ಧತೆ ಸಮಸ್ಯೆ ಯಾವ ಚಾನಲ್ ಹಾಕೋರು ಈ ನನ್ನ ಮಗನೇ ಬಸ್ ಆಯ್ತವ್ರೆ. ಒಂದು ರೊಮ್ಯಾಂಟಿಕ್ ಸಾಂಗ್ ನೋಡಿದ್ರೆ ಮೈಂಡ್ ಫ್ರೆಶ್ ಆಗುತ್ತೆ. ಜೀವನದ ಒಂದ್ಸಲ ರೊಮ್ಯಾಂಟಿಕ್ ಆಗಿದೆ, ಯಾಕೆ ಓದ್ತೀವಿ? ನಾನೇ ಓದ್ಲೆ ಅಣ್ಣ, ನಿನ್ ಕಾಲ್ ಬೀಳ್ತೀನಣ್ಣ. 3 ತಿಂಗಳಿಂದ ಕಾಯ್ಕೊಂಡ್ ಕೂತೀನಣ್ಣ. ಒಂದಿಟ್ ಕಿಸ್ ಕೊಟ್ಬಿಡ್ತೀನಣ್ಣ. ಒತ್ತಣ ಲೇ
ಸೈಡು ಬಾ, ನಾನೇ ಕೊಟ್ಬಿಡ್ತೀನಿ. ನೀವೆಲ್ಲ ಸೀನಿಯರ್ಸ್ 3 ವಾರದಿಂದ ಬಂದು ನಮಗ್ ಉರಿಸ್ತಿದ್ದೀರಾ, ನಿಮಗ ಮಕ್ಕಳಾಗಲ್ಲೇ ನಿಮಗ. ಇವಾಗ ಏನು ಒತ್ಬೇಕಾ? ತರಮ ಒತ್ಲಾ? ಬೇಡ ಬೇಡ ಅನ್ನಿ, ಸ್ಕಿಟ್ಟಲ್ಲಿ ಹಂಗೆ ಇರೋದು. ಹೋಗು, ಕಾಪಿ ಮಾಡ್ಕೊಬರೋಕೆ ಆಮೇಲೆ ಒತ್ತುತ್ತೀನಿ. ಮಾಡ್ಕೊಂಡ್ ಬರ್ತೀನಿ ಅಣ್ಣ, ಹೋಗು ಹೋಗು. ಅಯ್ಯೋ, ಈ ಚಾನಲ್ ಆಕ್ಚುಲಿ ಇವಾಗ ಹೀರೋಯಿನ್ ಒಬ್ಳೇ ಇರ್ತಾಳೆ, ಯಾರು ಕಿಸ್ ಕೊಡ್ತಾಳೆ ಅಂತ ನೋಡೋಣ. ನಿಮಗೆ ಮಲಬದ್ಧತೆ ಸಮಸ್ಯೆ ಇದ್ರೆ ಈ ಚಾನಲ್ಗಳೇ ಬೇಡ, ಸ್ಪೋರ್ಟ್ಸ್ ಚಾನಲ್ ನೋಡೋಣ. ನಾನು ಹಲ್ಕ್ ಹೋಗ, ನಾನು ಸಿನಲ್ಲ ಜಾಸ್ತಿನ ಭರ್ಜರಿ ಬ್ಯಾಚುಲರ್ಸ್ ಹುಡುಗಿರ್ ಬಂದಿದ್ರು. ದಂಡನ ಕಂಟನ್ ನೆಕ್ಸ್ಟ್ ವಾರ ಡ್ರಾಮಾ ಜೂನಿಯರ್ಸ್ ಅವರು ಬರ್ತಾರೆ. ದಂಡನ ಕಂಟನ್ ಸೀನಿಯರ್ಸ್ ಆಲ್ರೆಡಿ ಬಂದು ಗುಮ್ತಾ ಇದಾರೆ. ದಂಡನ ಕಂಟನ್ ಹಳ್ಳಿ ಪೌರವ್ರು ಒಬ್ರು ಬಾಕಿ ಇದಾರೆ. ಡನ್ 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 ಹಳ್ಳಿ ಪೌರವ್ರು ನೆಕ್ಸ್ಟ್ ವಾರ ಬಂದು ಗುಮ್ತಾರೆ. ಡನ್ 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 ಡನ್. ಇಲ್ಲಿ ಒತ್ಕೊಂಡ್ ಸಾಯ್ತಾ ಇದೀನಿ. ಫಸ್ಟ್ ರಿಮೋಟ್ ನಾವು ಒತ್ತಲ್ಲ ಅಣ್ಣ, ಇದು ಸ್ಕಿಟ್ ಅಲ್ಲಿ ಇರ್ಲಿಲ್ಲ. ನಾವು ಒತ್ತಲ್ಲ, ಎಲ್ಲರೂ ಹೇಳಿ ಒತ್ತೀನಿ. ನಿರಂಜನ ಅಣ್ಣ, ದೇವರಾಣೆ ಆಯ್ತಲ್ಲ. ಯಾರು ಬೇಡ ಅಲ್ವಾ? ಬೇಡ ಅಂತೆ. ಬಟ್ರೆ ದೇವರಾಣೆ ಆಯ್ತಲ್ಲ, ನೀವಾರು ಹೇಳಿ ಬಟ್ರೆ. ಬೀಳ್ತೀನಿ ಒತ್ಸು. ಸರಿ, 10 ನಿಮಿಷ ನನ್ನ ಗರ್ಲ್ ಫ್ರೆಂಡ್ ಬರ್ಬೇಕಿತ್ತಲ್ಲ, ಎಲ್ಲೋದ್ಲು? ಫೈನಲಿ ಬಂದೇ ಬಿಟ್ಲು. ಜಿಂಗ್ ಚಾಕ್ ಜಿಂಗ್ ಜಿಂಗ್ ಚಾಕ್ ಜಿಂಗ್ ಚಾಕ್. ಡಾರ್ಲಿಂಗ್, ನಿಮಗೆ ಮಲಬದ್ಧತೆ ಸಮಸ್ಯೆ ಇದ್ರೆ ದಯವಿಟ್ಟು ನನ್ನನ್ನ ಸಂಪರ್ಕಿಸಿ. ಯಾಕಂದ್ರೆ ಮಲಬದ್ಧತೆ ತುಂಬಾ ಘೋರವಾದ ರೋಗ. ಡೈ ಟಿವಿಲಿ ಇದನ್ನ ಇಲ್ಲಾಕೊಂಬಂದೆ. ಮತ್ತೆ ಅಲ್ಲಿ ಔಷಧಿ ಹೇಳ್ಬೇಕಂದ್ರೆ ಟಿವಿ ಆಫ್ ಮಾಡ್ಬಿಟ್ಟಿಲ್ಲ ನೀನು, ಅದಕ್ಕೆ ಡೈರೆಕ್ಟ್ ಮನೆಗೆ ಬಂದೆ. ಅಣ್ಣ ಅಣ್ಣ, ಕಾಪಿ ಮಾಡಿ ಒತ್ತಣ. ಮಲಬದ್ಧತೆ ಸಮಸ್ಯೆ ಇದ್ದವರು ಕಾಫಿ ಕುಡಿಬಾರ್ದು ಸರ್. ಸರ್, ಇವನು ಆಕ್ಚುಲಿ ಕಾಪಿ ಕುಡಿಯೋದು, ಇವನು ಔಷಧಿ ಕೊಡಿ. ನಿನಗೆ ಮಲಬದ್ಧತೆ ಸಮಸ್ಯೆ ಇದೆ, ನೀನ್ ನೋಡಿದ್ರೆ ಎಲ್ಲಾ ಸಮಸ್ಯೆ ಇದ್ದಂಗೆ ಐತಿ. ಬಾಳ ಇವಾಗ ಪಕ್ಕ ಜಿಂಗ್ ಚಾಕ್ ಜಿಂಗ್ ಜಿಂಗ್ ಚಾಕ್. ಡಾರ್ಲಿಂಗ್, ಕೇವಲ ಇದು ತುಂಬಾ ಸ್ಟ್ರಾಂಗ್ ಆಗಿದೆ ಸರ್. ನೀವೇ ಅಣ್ಣ ಒತ್ತಣ. ಒಂದೇ ಒಂದ್ಸಲ ಅಣ್ಣ, ಇವನಿಗೆ ಸೂ ಬೇಕಂತ ಇವನೇ ಕರ್ಕೊಂಡ್ಬಿಡು. ಕೇವಲ 9,990 ರೂಪಾಯಿ ಸರ್. ಹರಿದಿಲ್ಲ ಎಸ್. ಇವಾಗ ನಿರಂಜನನ್ ಮೇಲೆ ಆಡಬೇಕು ನನ್ನ ಗರ್ಲ್ ಫ್ರೆಂಡ್ ಡಾರ್ಲಿಂಗ್. ಯಾರಪ್ಪದು? ಎಸ್ಸು ಕೊಡ್ಲ ನಿಂಗೆ 2 ಕಿಸ್ಸು. ಐ ಮಿಸ್ ಯು. ಚಿನ್ನು, ನೀ ಮೀಟಿದ